ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ್ಯಂಡ್ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಯಾರಿಗೆಲ್ಲ ಲೋ ಅಂತ ಅನ್ನಿಸ್ತಾ ಇದೆ, ಸೊ ನನ್ನ ಒಂದು ಸಲ ನೋಡ್ಬಿಡಿ. ಸೊ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹಾಗೇನೆ ಲಾಟ್ಸ್ ಆಫ್ ಲವ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರೀತಿನ ಸ್ಪ್ರೆಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರೋಣ. ಎಲ್ಲ ಕಡೆ ಖುಷಿನ ಮತ್ತೆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಡು, ಫಸ್ಟ್ ನಾನು ಹೇಳೋದು ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಸೊ ಹೊಸ ವರ್ಷ, ಹೊಸ ವೈಬ್ ಅಂತ ಹೇಳ್ಬಿಟ್ಟು ಹೊಸ ಒಂದು ಎನರ್ಜಿ ಜೊತೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ನಾನು ಇವಾಗ ಮಾತಾಡ್ತಾ ಇರೋದು ಯುಗಾದಿ ಬಗ್ಗೆ ಅಲ್ಲ, ಕರಂಗಲಿ ಮಾಲ. ಎಲ್ಲರೂ ಇವಾಗ ತುಂಬಾ ಫೇಮಸ್ ಆಗ್ತಾ ಇರೋದು, ಎಲ್ಲಿ ನೋಡಿದ್ರು ಕರಂಗಲಿ ಮಾಲ ಕುತ್ಕೆಲಿರುತ್ತೆ. ಇಲ್ಲ ಅಂತ ಅಂದ್ರೆ ಬ್ರಾಸ್ಲೆಟ್ ಆಗಿ ಕರಂಗಲಿ ಮಾಲನ ಹಾಕೊಳ್ತಾರೆ. ಸೊ ಇದು ಕರಂಗಲಿ ಮಾಲ ಅಲ್ಲ, ಎಲ್ರಿಗೂ ಗೊತ್ತಿದೆ ಕರಂಗಲಿ ಮಾಲ ಯಾವ ತರ ಇರುತ್ತೆ ಅಂತ. ಆಲ್ಮೋಸ್ಟ್ ಆಲ್ ಕರಂಗಲಿ ಮಾಲ ಹಾಕೊಳ್ದೆ ಇರೋರೇ ಇಲ್ಲ ಅಂತ ಅನ್ಕೊಳ್ತೀನಿ. ಆ ಲೆವೆಲ್ಗೆ ಅದು ಏನಾಗಿದೆ, ಫೇಮಸ್ ಆಗ್ತಾ ಇದೆ ಅಂಡ್ ಎಲ್ಲರೂ ಕೂಡ ವಿಯರ್ ಮಾಡ್ತಾ ಇದ್ರಿ. ಸೊ ನಾನು ಈ ಕರಂಗಲಿ ಮಾಲ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡು ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಓಕೆನಾ? ಹಾಗಾದ್ರೆ ಏನಿದು ಕರಂಗಲಿ ಮಾಲ, ಯಾವ್ದ್ರಿಂದ ಮಾಡ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಕರಂಗಲಿ ಮಾಲ ಅಂತ ಹೇಳೋದು ಬರೋದೇನೆ, ಕರಂಗಲಿ ಅಂತ ಒಂದು ಮರ ಇರುತ್ತೆ. ಆ ಮರದಿಂದ ಏನ್ ಮಾಡ್ತಾರೆ ಅವರು, ಆ ಒಂದು ಬೀಡ್ಸ್ ರೆಡಿ ಮಾಡಿ ಕರಂಗಲಿ ಮಾಲನ ರೆಡಿ ಮಾಡೋ ಅಂಥದ್ದು. ಸೊ ಈ ಕರಂಗಲಿ ಮರ ಏನ್ ಮಾಡುತ್ತಪ್ಪ, ಏನಕ್ಕೆ ಯೂಸ್ ಆಗಿರುತ್ತಪ್ಪ ಅಂತ ಆದ್ರೆ ಸಮ್ ಹೆಲ್ತ್ ಬೆನಿಫಿಟ್ಸ್ ಸಿಗತ್ತೆ ಇದಕ್ಕೆ. ಯಾಕೆಂದ್ರೆ ಇದ್ರ ಹತ್ರ ಈ ಮರದಲ್ಲಿ ಏನಿರುತ್ತಲ್ವಾ, ಅಥವಾ ಅದು ಮರದಿಂದ ರೆಡಿ ಮಾಡಿರುವಂತಹ ಈ ಕರಂಗಲಿ ಬೀಡ್ಸ್ ಮಾಲ ರೆಡಿ ಮಾಡಿರ್ತೀವಲ್ವಾ, ಅಥವಾ ಬ್ರಾಸ್ಲೆಟ್ ಏನ್ ಹಾಕೊಂಡಿರ್ತಾರೆ ಅದಿರ್ಬೋದಲ್ವಾ. ಸೊ ಅದಕ್ಕೆ ಆ ಬೀಡ್ಸ್ಗೆ ಹೈ ಎನರ್ಜಿ ಇರುತ್ತೆ. ಸೊ ಇದೇನ್ ಮಾಡತ್ತೆ ಅಂತ ಅಂದ್ರೆ ನಮ್ಮ ಹತ್ರ ನೆಗೆಟಿವ್ ಎನರ್ಜಿ ಬರೋದನ್ನ ಅವಾಯ್ಡ್ ಮಾಡಿಸುತ್ತೆ, ನಮ್ಮಿಂದ ದೂರ ಇಡತ್ತೆ ನೆಗೆಟಿವ್ ಎನರ್ಜಿನ. ಆ ನೆಗೆಟಿವ್ ಎನರ್ಜಿನ ದೂರ ಇಡೋದು ಅಂತಂದ್ರೆ ಸಮ್ಟೈಮ್ಸ್ ಏನಾಗಿರತ್ತೆ ಅಂತಂದ್ರೆ ನಾವು ವಿಯರ್ ಮಾಡಿರ್ತೀವಲ್ವಾ, ಸೊ ಆ ಮಾಲ ಅದನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದು ನಮಗೆ ಎಫೆಕ್ಟ್ ಆಗದೆ ಇರೋ ತರ ಮಾಡೋದಕ್ಕೋಸ್ಕರ, ಬಂದಿರೋ ನೆಗೆಟಿವ್ಸ್ನೆಲ್ಲ ಏನ್ ಮಾಡುತ್ತೆ, ಅದು ಅವಾಯ್ಡ್ ಮಾಡೋದಕ್ಕೋಸ್ಕರ ಅದು ಅಬ್ಸರ್ವ್ ಮಾಡ್ಕೊಂಡಿರತ್ತೆ. ಅಬ್ಸರ್ವ್ ಮಾಡ್ಕೊಂಡು ನಮಗೇನ್ ಕೊಡುತ್ತೆ, ಪಾಸಿಟಿವಿಟಿನ ಕೊಡ್ತಾ ಇರತ್ತೆ. ಎಲ್ಲಿವರೆಗೆ ಪಾಸಿಟಿವಿಟಿನ ಇದು ಕೊಡ್ಬೋದಪ್ಪ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಮಾಲಾ ಬಗ್ಗೆ ಮಾತಾಡ್ಕೊಬಿಡೋಣ. ಈ ಕರಂಗಲಿ ಮರಾನೇ ಏನಂತ ಅಂದ್ರೆ ನೆಗೆಟಿವ್ ವೈಬ್ ಏನಿದೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ಅದನ್ನ ಏನ್ ಮಾಡುತ್ತೆ, ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಅದನ್ನ ಪ್ಯೂರಿಫೈ ಮಾಡ್ಬಿಟ್ಟು ಪಾಸಿಟಿವ್ ವೈಬ್ ಆಗಿ ಅದನ್ನ ಯೂನಿವರ್ಸ್ಗೆ ಕಳಿಸೋದಕ್ಕೂ ಹೆಲ್ಪ್ ಮಾಡುತ್ತೆ. ಬಟ್ ನಾವು ಯೂಸ್ ಮಾಡ್ತಾ ಇರುವಂತಹ ಕರಂಗಲಿ ಮಾಲ ಯಾವಾಗ ನೆಗೆಟಿವ್ ಆಗುತ್ತೆ ಅಂಡ್ ಯಾವಾಗ ಇದರಿಂದ ನಮಗೆ ಯೂಸ್ಫುಲ್ ಆಗುತ್ತೆ, ಅದರ ಯೂಸ್ನ ನಾವು ಪಡ್ಕೊಬಹುದು ಅನ್ನೋದನ್ನ ಮಾತಾಡೋದಾದ್ರೆ, ಕರಂಗಲಿ ಮಾಲ ಇದೆ ಅಲ್ವಾ, ಸೊ ಒಂದು ಹೈ ಎನರ್ಜಿ ಇರುವಂತದ್ದು ಅಂಡ್ ಎರಡನೇದು ನೆಗೆಟಿವ್ ವೈಬ್ ಏನಿದೆ ಅದನ್ನ ಅದು ಅವಾಯ್ಡ್ ಮಾಡುತ್ತೆ ಇನ್ ದ ಸೆನ್ಸ್ ಅದೇನ್ ಮಾಡುತ್ತೆ ಅಂತಂದ್ರೆ ಅಬ್ಸರ್ವ್ ಕೂಡ ಮಾಡ್ಕೊಂಡಿರತ್ತೆ, ನಮ್ಮವರೆಗೂ ಬರೋದನ್ನ ತಡೆಯುತ್ತೆ. ಎಲ್ಲಿವರೆಗೆ ಇದು ನಮ್ಮವರೆಗೆ ಬರೋದನ್ನ ತಡೆಯುತ್ತೆ ಅಂತ ಅಂದ್ರೆ, ಎಲ್ಲಿವರೆಗೆ ಇದ್ರ ಎನರ್ಜಿ ಸಂಪೂರ್ಣವಾಗಿ ನೆಗೆಟಿವ್ ಇಂದ ಫುಲ್ ಕಂಪ್ಲೀಟ್ ಆಗಿ ಅದು ನೆಗೆಟಿವ್ ಆಗಲ್ವೋ ಅಲ್ಲಿವರೆಗೆ ನಮ್ಮನ್ನ ಒಂದು ರೇಂಜ್ಗೆ ಅದು ಏನ್ ಮಾಡ್ತಾ ಇರುತ್ತೆ, ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಬಟ್ ನೆಗೆಟಿವ್ ವೈಬೇ ಇಲ್ಲ ಅಲ್ಲಿ ಅಂತ ಅಂದ್ರೆ ಆಲ್ವೇಸ್ ಅದು ನಮ್ಮನ್ನ ಏನ್ ಮಾಡ್ತಾ ಇರುತ್ತೆ, ಪ್ರೊಟೆಕ್ಟ್ ಮಾಡ್ತಾನೆ ಇರತ್ತೆ. ಅಲ್ಲಿವರೆಗೂ ಏನ್ ಮಾಡ್ತಾ ಇರತ್ತೆ, ಅದು ನಮ್ಮನ್ನ ಪ್ರೊಟೆಕ್ಟ್ ಮಾಡಿ 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 ಒಂದ್ ಟೈಮ್ ಏನಾಗುತ್ತೆ, ಅದ್ರ ಎನರ್ಜಿ ಫುಲ್ ನೆಗೆಟಿವ್ ಆಯ್ತು ಅಂತ ಅಂದಾಗ ಅದು ನಮಗೆ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ, ನೆಗೆಟಿವ್ ಆಗಿ ನಮ್ಗೆ ವೈಬ್ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಏನ್ ಕ್ರಿಸ್ಟಲ್ ನ ಯೂಸ್ ಮಾಡ್ತೀನಿ, ಅಥವಾ ನಾವು ಯಾವುದೇ ಸ್ಕ್ರಿಪ್ಟಿಂಗ್ ಮೆಟೀರಿಯಲ್ಸ್ ಇರ್ಬೋದು, ಯಾವುದೇ ಮ್ಯಾನಿಫೆಸ್ಟೇಷನ್ ಮೆಟೀರಿಯಲ್ಸ್ ಇರ್ಬೋದು, ಯಾವುದೇ ಒಂದು ಸ್ಪಿರಿಚುವಲ್ ರಿಲೇಟೆಡ್ ಮೆಟೀರಿಯಲ್ಸ್ ಇರ್ಬೋದು, ಹೇಗೆ ಕ್ಲೆನ್ಸ್ ಮಾಡ್ತೀವಿ ಆ ತರ ನಾವು ಕರಂಗಲಿ ಮಾಲ ಅಥವಾ ಕರಂಗಲಿ ಬ್ರಾಸ್ಲೆಟ್ ನ ಕೂಡ ಏನ್ ಮಾಡ್ಬೇಕಾಗತ್ತೆ, ಕ್ಲೆನ್ಸಿಂಗ್ ಮಾಡ್ಬೇಕಾಗತ್ತೆ. ಆ ಕ್ಲೆನ್ಸಿಂಗ್ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಸೊ ಈಗ ಕರಂಗಲಿ ಮಾಲ ಯಾರು ಹಾಕೋಬಾರ್ದು, ಹಾಕೋಬೇಕು, ಯಾರು ಹಾಕೋಬಾರ್ದು, ಯಾವ ಟೈಮಲ್ಲಿ ಹಾಕೋಬೇಕು, ಯಾವ ಟೈಮಲ್ಲಿ ಹಾಕೋಬಾರ್ದು ಅಂತ ಹೇಳಿ ನೋಡೋದಾದ್ರೆ, ಆಸ್ ಯೂಶುವಲ್ ಆಗಿ ಇದು ತುಂಬಾನೇ ಪವರ್ಫುಲ್ ಆಗಿರುವಂತಹ ಒಂದು ಎನರ್ಜಿ ಇರುವಂತಹ ಒಂದು ಬೀಡ್ಸ್ ಅಂತ ನಾನು ಹೇಳಿದೆ. ಸೊ ನಾವು ತುಂಬಾ ಆ ಪವರ್ ಜಾಸ್ತಿ ಆದಾಗ ನಾವ್ ಏನ್ ಮಾಡ್ತೀವಿ, ಹೈ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ತೀವಿ ಸಮ್ ಟೈಮ್ಸ್ ಅಲ್ವಾ. ಈಗ ನೀವೇ ನೋಡಿ, ತುಂಬಾ ಖುಷಿ ಆದಾಗ, ತುಂಬಾ ನಿಮ್ಮ ಹತ್ರ ಪಾಸಿಟಿವ್ ಎನರ್ಜಿ ಇದೆ ಅಂತಂದಾಗ ಇವನ್ ನಿಮಗೆ ನಿದ್ದೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಏನ್ ಮಾಡ್ತೀರಾ,
ನೀವು ಅದರ ಯಾವುದೋ ಒಂದು ವರ್ಕ್ನ ನೀವು ಮಾಡಬೇಕು ಅನ್ನೋ ಥರ ಒಂದು ಏನು ನಿಮಗೆ ಫೀಲ್ ಆಗ್ತಿರತ್ತೆ, ನೀವು ಮಾಡ್ತಾ ಇರ್ತೀರಾ. ಸೊ ಯಾವಾಗ ನಾವು ಮಲ್ಕೊಳ್ತೀವಲ್ವಾ ಆ ಟೈಮಲ್ಲಿ ಕರುಂಗಲಿ ಮಾಲಾನ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ಯಾವ ಟೈಮಲ್ಲಪ್ಪ ಅಂತಂದ್ರೆ, ಈಗ ನಾವು ನೆಗೆಟಿವ್ ಎನರ್ಜಿ ಇರುವಂತ ಪ್ಲೇಸ್ಗೆ ಹೋಗ್ತಾ ಇದೀವಿ ಅಂದ್ರೆ ಕರುಂಗಲಿ ಮಾಲಾನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ನೆಗೆಟಿವ್ ಎನರ್ಜಿ ಇರುವಂತ ಪ್ಲೇಸ್ ಯಾವ್ದಪ್ಪ ಅಂತ ಹೇಳಿ ನೋಡಕ್ ಬಂದ್ರೆ, ಈಗ ಯಾರೋ ಒಬ್ರು ಡೆತ್ ಆಗಿರ್ತಾರೆ, ನಾವು ಆ ಪ್ಲೇಸಿಗೆ ಹೋಗ್ತೀವಿ. ಸೊ ಅಲ್ಲಿ ಫುಲ್ ನೆಗೆಟಿವ್ ಎನರ್ಜಿ ಇರುತ್ತೆ, ಎಲ್ರು ಅಳ್ತಾ ಇರ್ತಾರೆ, ಎಲ್ರು ಅವ್ರ ಬಗ್ಗೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಸೊ ಒಂದು ತುಂಬಾನೇ ನೆಗೆಟಿವ್ ಎನರ್ಜಿ ಇರುತ್ತೆ, ಅಲ್ಲಿಗೆ ಹೋಗ್ತಾ ನಾವು ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ. ಅಂಡ್ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ಆಕ್ಚುಲಿ ಹಾಕೊಳ್ಳೇಬಾರ್ದು ಅಂತ ಅಲ್ಲ, ಇದು ಪೀರಿಯಡ್ಸಿಗೂ ಅದಕ್ಕೂ ಲಿಂಕ್ ಇರೋದಲ್ಲ. ಪೀರಿಯಡ್ಸ್ ಟೈಮಲ್ಲಿ ಹಾಕೋಬಾರ್ದು ಅಂತಾರೆ. ಯಾಕಪ್ಪ ಅಂತ ಹೇಳಿ ಕೇಳೋದಕ್ಕೆ ಬಂದ್ರೆ, ಪೀರಿಯಡ್ಸ್ ಟೈಮಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಾ ಇರುತ್ತೆ. ಸಮ್ಟೈಮ್ಸ್ ಏನಾಗ್ತೀವಪ್ಪ ಅಂದ್ರೆ ನಾವು ತುಂಬಾ ಲೋ ಫೀಲ್ ಆಗ್ತೀವಿ, ನೆಗೆಟಿವ್ ಫೀಲ್ ಆಗ್ತೀವಿ. ಅಂದ್ರೆ ಈ ಪೀರಿಯಡ್ಸ್ ಏನಿದೆ ಅಲ್ವಾ, ಇದು ಮೂನಿಗೆ ರಿಲೇಟೆಡ್. ಸೊ ಈ ಮೂನಿಗೆ ರಿಲೇಟೆಡ್ ಇರೋದ್ರ ಬಗ್ಗೆ ನಿಮಗೆ ಗೊತ್ತಿದೆ, ಏನಾಗ್ತಾ ಇರುತ್ತೆ, ಮೂಡ್ ಚೇಂಜಸ್ಗಳು ಆಗ್ತಾ ಇರೋದ್ರಿಂದ. ಸೊ ಅಂತ ಟೈಮಲ್ಲಿ ಅವಾಯ್ಡ್ ಮಾಡಿ. ಬಟ್ ನೀವು ಅಂತ ಟೈಮಲ್ಲೂ ಕೆಲವ್ರಿಗೆ ಯಾವುದೇ ತರ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗ್ತಾ ಇರಲ್ಲ ಅಂಡ್ ನಾರ್ಮಲ್ ಆಗಿರ್ತಾರೆ ಅಂತಂದ್ರೆ ನೀವು ಯೂಸ್ ಮಾಡ್ಕೊಬಹುದು. ಸೊ ಮೆನ್ಸ್ಟ್ರಲ್ ಪೀರಿಯಡ್ಸ್ ಟೈಮಲ್ಲಿ ಯೂಸ್ ಮಾಡಬಾರ್ದು ಲೇಡೀಸ್ ಅಂತ ಹೇಳ್ತಾರೆ. ಅಂಡ್ ಹೈ ಹಾರ್ಟ್ ಡಿಸೀಸ್ ಇರೋರು ಇರ್ಬೋದು, ಅಂಡ್ ನರ್ವ್ ಸಿಸ್ಟಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಸಡನ್ ಆಗಿ ನಾವು ಇದನ್ನ ಹಾಕೊಬಾರ್ದು. ಯಾಕೆಂತಂದ್ರೆ ಅದಕ್ಕೆ ಹೈ ಪಾಸಿಟಿವ್ ವೈಬ್ ಇರೋದ್ರಿಂದ ಒಂದೇ ಸತಿ ನಮ್ಮ ಎನರ್ಜಿ ಅದರ ಎನರ್ಜಿ ಮ್ಯಾಚ್ ಆಗಲ್ಲ. ಈ ಎನರ್ಜಿ ಮ್ಯಾಚ್ ಅಂದ್ರೆ ಏನಪ್ಪಾ ಅಂದ್ರೆ, ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ಹಾಗೇನೆ, ಹೇಗೆ ನಾವು FM ನ ಹಾಕಿದಾಗ ನಾವು ಒಂದು ಚಾನಲ್ ಬೇಕಾದಾಗ ಅದನ್ನ ನಾವು ಸರ್ಚ್ ಮಾಡ್ತೀವಿ. ಸೊ ಯಾವ ಫ್ರೀಕ್ವೆನ್ಸಿಗೆ ಅದನ್ನ ನಾವು ಇಟ್ಕೊಳ್ತೀವಲ್ವಾ, ಸೊ ಅದೇ ತರ ನಮ್ಮ ಎನರ್ಜಿ ಅಂಡ್ ಆ ಕರುಂಗಲಿ ಮಾಲಾ ಎನರ್ಜಿ ಮ್ಯಾಚ್ ಆದಾಗ ಏನಾಗುತ್ತೆ, ಸಡನ್ ಆಗಿ ಎರಡು ನಾರ್ಮಲ್ ಆಗಿರುತ್ತೆ. ಬಟ್ ನಾವು ಲೋ ಆಗಿರ್ತೀವಿ, ಕರುಂಗಲಿ ಮಾಲಾ ಏನಾಗಿರುತ್ತೆ ಹೆವಿ ಲೋ ಆಗಿರ್ತೀವಿ, ಕರುಂಗಲಿ ಮಾಲಾ ಏನಾಗಿರುತ್ತೆ ಹೆವಿ ಪಾಸಿಟಿವ್ ವೈಬ್ ನ ಕೊಡ್ತಾ ಇರುತ್ತೆ. ಸೊ ಒಂದೇ ಸತಿ ಹಾಕೊಂಡಿದ ತಕ್ಷಣ ನಮ್ಮ ಫ್ರೀಕ್ವೆನ್ಸಿ ಮತ್ತೆ ಆ ಮಾಲಾ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದಿಲ್ಲ. ಒಂದ್ಸತಿ ಸಡನ್ ಏನಾದ್ರೂ ಒಂದು ಪ್ಯಾನಿಕ್ ಅಟ್ಯಾಕ್ಸ್ ಆಗುವಂತಹ ಚಾನ್ಸಸ್ ಇರೋದ್ರಿಂದ ನಮಗೆ ಸ್ವಲ್ಪ ಬ್ಯಾಲೆನ್ಸ್ ನ ಮಾಡ್ಕೊಂಡು ಹಾಕೊಳ್ಳೋದಿದೆಯಲ್ಲ, ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇನ್ನೊಂದು ಏನ್ ಮಾಡತ್ತಪ್ಪ ಇದು ಅಂತಂದ್ರೆ, ನಮಗೆ ಮೆಡಿಟೇಷನ್ಗೆ ಏನು ಪವರ್ಫುಲ್ ಆಗಿ ನಾವು ಮಾಡ್ಕೊಳ್ಳೋದಿಕ್ಕೆ ಅಂಡ್ ಮೆಡಿಟೇಷನ್ ಅಲ್ಲಿ ಪವರ್ಫುಲ್ ರಿಸಲ್ಟ್ಸ್ ನಾವು ಪಡ್ಕೊಳ್ಳೋದಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಯಾಕೆಂತಂದ್ರೆ ಅದಕ್ಕೂ ಪಾಸಿಟಿವ್ ವೈಬ್ ಇರುತ್ತೆ. ಸೊ ನಾವು ಮೆಡಿಟೇಷನ್ ಮಾಡೋದು ಪಾಸಿಟಿವ್ ವೈಬ್ ಇಂದ ಅಂಡ್ ನಮಗೆ ಪಾಸಿಟಿವ್ ವೈಬ್ ಬೇಕಾಗಿರುತ್ತೆ. ಸೊ ಆ ಮಾಲಾಯಿಂದ ಕೂಡ ನಮಗೆ ಪಾಸಿಟಿವ್ ವೈಬ್ ಸಿಗತ್ತೆ. ಅದ್ರ ಜೊತೆ ಇನ್ನೇನಾಗತ್ತಪ್ಪ ಅಂತ ಅಂದ್ರೆ, ನಾವು ಏನು ಒಂದು ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರ್ತೀವಿ, ಆ ಕ್ಲಿಯರ್ ಇಂಟೆನ್ಷನ್ ನಾವು ರೀಚ್ ಆಗೋದಕ್ಕೆ ನಮ್ಮ ಫ್ರೀಕ್ವೆನ್ಸಿ ಮತ್ತೆ ಆ ಇಂಟೆನ್ಷನ್ ಫ್ರೀಕ್ವೆನ್ಸಿ ಮ್ಯಾಚ್ ಮಾಡೋದಕ್ಕೂ ಕೂಡ ಏನು ಕರುಂಗಲಿ ಮಾಲಾ ನಮ್ಗೆ ಹೆಲ್ಪ್ ಮಾಡುತ್ತೆ. ಮತ್ತೇನ್ ಮಾಡತ್ತಪ್ಪ ಅಂತ ಅಂದ್ರೆ, ಫ್ರೀಕ್ವೆನ್ಸಿ ಮ್ಯಾಚ್ ಬಗ್ಗೆ ನಾನು ನಿಮಗೆ ಹೇಳಿದೆ. ಹಾಗೇನೆ ನಮಗೆ ಯಾವುದೇ ನೆಗೆಟಿವ್ ಥಾಟ್ ಬರ್ತಾ ಇದೆ ಅಂತಂದ್ರೆ, ಅಥವಾ ಯಾವುದೋ ಒಂದು ಇವಿಲ್ ಐ ಇಂದ ಎಫೆಕ್ಟ್ ಆಗ್ತಾ ಇದೆ, ಅದು ಮೆಡಿಟೇಷನ್ಗೆ ಇರ್ಬೋದು, ನಾರ್ಮಲ್ ಆಗಿರ್ಬೋದು. ಸೊ ನಾರ್ಮಲ್ ಆಗಿನೂ ಇವಿಲ್ ಐ ಅಂತ ಅಂದ್ರೆ ದೃಷ್ಟಿ ಆ ತರ ಎಲ್ಲ ನಾವು ಹೇಳ್ತೀವಿ. ಸೊ ಈ ತರ ಏನಾದ್ರೂ ಪ್ರಾಬ್ಲಮ್ ಇದೆ ನಮಗೆ ಅಂತಂದ್ರೆ ಅದನ್ನ ಕೂಡ ಕರುಂಗಲಿ ಮಾಲಾ ಏನ್ ಮಾಡುತ್ತೆ, ನಮ್ಗೆ ದೃಷ್ಟಿ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಈ ಪ್ರಾಬ್ಲಮ್ ಇಂದ ನಮ್ಗೆ ಮೆಡಿಟೇಷನ್ ಮಾಡಕ್ ಆಗ್ತಾ ಇಲ್ಲ, ಏನೋ ನೆಗೆಟಿವ್ ವೈಬ್ ಬರ್ತಾ ಇದೆ ಅಂತ ಅಂದ್ರೂ ಕೂಡ ಅದನ್ನ ಅವಾಯ್ಡ್ ಮಾಡೋದಕ್ಕೂ ನಮ್ಗೆ ಏನ್ ಮಾಡತ್ತೆ, ಈ ಕರುಂಗಲಿ ಮಾಲಾ ಹೆಲ್ಪ್ ಮಾಡತ್ತೆ. ಹಾಗೆ ಇನ್ನೇನ್ ಮಾಡತ್ತಪ್ಪ ಅಂತ ಅಂದ್ರೆ, ಈ ಮಾಟ ಮಂತ್ರಗಳು ಅಂದ್ರೆ ನಾವು ನೆಗೆಟಿವ್ ಎನರ್ಜಿ ಬಗ್ಗೆ ಏನ್ ಮಾತಾಡ್ತೀವಿ, ಸೊ ಅದನ್ನ ಕೂಡ ಮಾಡಿದ್ರೆ ಅದು ನಮ್ವರೆಗೂ ಬರ್ದೇ ಇರೋ ತರ ಕರುಂಗಲಿ ಮಾಲಾ ಏನ್ ಮಾಡುತ್ತೆ, ಇದನ್ನ ತಡೆಯುತ್ತೆ. ಬಟ್ ಇನ್ನು ಕೆಲವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ಕರುಂಗಲಿ ಮಾಲಾ ಓನ್ಲಿ ಸಂಪೂರ್ಣವಾಗಿ ಎಲ್ಲಾ ನೆಗೆಟಿವ್ ಎನರ್ಜಿನ ಮಾತ್ರ ನಮ್ಮಿಂದ ದೂರ ಮಾಡಲ್ಲ, ಸಮ್ ಪಾಸಿಟಿವ್ ಎನರ್ಜಿ ಕೂಡ ಅದಕ್ಕೆ ಅದು ನೆಗೆಟಿವ್ ಅಂತ ಫೀಲ್ ಆದಾಗ, ಫ್ರೀಕ್ವೆನ್ಸಿ ಮ್ಯಾಚ್ ಆಗದೆ ಇದ್ದಾಗ ಅದು ನಮ್ಮ ಹತ್ರ ಬರ್ದೇ ಇರೋ ತರ ಮಾಡುತ್ತೆ ಅಂತ. ಸೊ ಅದಕ್ಕಾಗಿ ಕೆಲವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಕರುಂಗಲಿ ಮಾಲಾನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಿಮಗೆ ಈಗ ಯಾವುದೋ ಒಂದು ಲಕ್ ಬರೋದಿದೆ, ಆ ಟೈಮಲ್ಲಿ ನೀವು ಅದನ್ನ ತೆಗ್ದಿಡಿ, ನಿಮ್ಗೇನಾದ್ರೂ ಫೀಲ್ ಇದ್ರೆ, ನಿಮಗೆ ಗೊತ್ತಿದ್ರೆ. ಸೊ ಯಾಕೆ ಅಂತಂದ್ರೆ, ಅಕಸ್ಮಾತ್ ಈ ಕರುಂಗಲಿ ಮಾಲಾ ಎನರ್ಜಿ ಮತ್ತೆ ಆ ಎನರ್ಜಿ ಮ್ಯಾಚ್ ಆಗದೆ ಆ ಲಕ್ಕು ಕೂಡ ನಿಮ್ಮಿಂದ ಹೊರಟೋದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಹೇಳ್ತಾರೆ. ಬಂದ ಮೇಲೆ ಅದು ಪಾಸಿಟಿವ್ ವೈಬ್ ನ ಜಾಸ್ತಿ ಮಾಡುತ್ತೆ. ಬಟ್ ಬರ್ಬೇಕಾದ್ರೆ ಯಾವ ಪರ್ಸನ್ ಇಂದ ಬರ್ತಾ ಇರುತ್ತೆ, ಏನ್ ಬರ್ತಾ ಇರುತ್ತೆ, ಹೇಗ್ ಬರ್ತಾ ಇರುತ್ತೆ ನಮಗೆ ಗೊತ್ತಿರಲ್ಲ. ಸೊ ಕರುಂಗಲಿ ಮಾಲಾ ಏನಾದ್ರು ಅದರಲ್ಲಿ ನೆಗೆಟಿವ್ ನ ಆ ಟೈಮಿಗೆ ಒಂದ್ ಸ್ವಲ್ಪ ಫೀಲ್ ಮಾಡ್ತು ಅಂತಂದ್ರೆ ಆ ಎನರ್ಜಿ ನಮ್ಮಿಂದ ದೂರ ಆಗ್ಬಿಡತ್ತೆ. ಹಾಗಾಗಿ
ಹಾಗಾಗಿ ನಾವೇನ್ ಹೇಳ್ತೀವಿ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೇನ್ ಮಾಡತ್ತೆ ಅಂತ ಅಂದ್ರೆ ಸ್ಟ್ರೆಸ್ ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಯಾವಾಗ ಅಂತಂದ್ರೆ ನಮ್ಮ ಫ್ರೀಕ್ವೆನ್ಸಿ ಮತ್ತೆ ಕರುಂಗಲಿ ಮಾಲಾ ಫ್ರೀಕ್ವೆನ್ಸಿ ಎನರ್ಜಿ ಏನಿದೆ, ವೈಬ್ರೇಷನ್ಸ್ ಏನಿದೆ ಮ್ಯಾಚ್ ಆಗ್ಬೇಕು. ನಾವು ಅಷ್ಟು ಸ್ವಲ್ಪ ತಡಿಬೇಕು. ಒಂದೇ ಸತಿ ನನಗೆ ರಿಸಲ್ಟ್ ಬೇಕು ಅಂತ ಹೇಳಿ ನಾನು ಯಾವ್ದನ್ನೇ ಆಗ್ಲಿ ವಿಯರ್ ಮಾಡಬಾರ್ದು. ಯಾವ್ದನ್ನೇ ನೀವು ವಿಯರ್ ಮಾಡಿ, ಈಗ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಹಾಕೊಂಡ್ಬಿಡೋದಲ್ಲ. ಯಾಕೆಂದ್ರೆ ಕೆಲವುದಕ್ಕೆ ನಾನು ಹೇಳಿರೋ ತರ ಇದು ನಾನು ಹೇಳ್ತಾ ಇರೋದು ಒರಿಜಿನಲ್ ಕರುಂಗಲಿ ಮಾಲಾ ಆಗಿದ್ರೆ ಮಾತ್ರನೇ. ಸೊ ಏನಾಗತ್ತೆ, ನಾವು ಅದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಅದನ್ನ ಹಾಕೋಬೇಕಾಗತ್ತೆ. ಯಾಕೆಂತಂದ್ರೆ ಇಲ್ಲ ಅಂತಂದ್ರೆ ನಮಗೆ ಗೊತ್ತಿರೋದಿಲ್ಲ. ಈಗ ನಾನು ಹೇಳ್ದೆ ಎಷ್ಟು ಪಾಸಿಟಿವ್ ಎಷ್ಟಿದೆಯೋ ಹಂಗೆ ಸಣ್ಣ 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 ನೆಗೆಟಿವ್ಸ್ ಕೂಡ ಇರುತ್ತೆ. ಅಂಡ್ ಈಗ ಫ್ಯಾಮಿಲಿಯಲ್ಲಿ ಇರ್ಬೇಕಾದ್ರೆ ಕೆಲವರು ಹಾಕೋಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ಪಾರ್ಟ್ನರ್ ಅಲ್ಲಿ ಅವರ ಪಾರ್ಟ್ನರ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ, ಇವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ. ಸೊ ಕರುಂಗಲಿ ಮಾಲಾ ಹಾಕೊಂಡಾಗ ಇವರು ಫುಲ್ ಮಾತಾಡೋ ಸ್ಟೈಲೇ ಬೇರೆ ಇರುತ್ತೆ, ಅವ್ರು ಮಾತಾಡೋ ಸ್ಟೈಲೇ ಬೇರೆ ಇರುತ್ತೆ. ಸೊ ಅಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ ವೈಬ್ ಏನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ, ಹೊಡೆದಾಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಪಾರ್ಟ್ನರ್ಶಿಪ್ ರಿಲೇಶನ್ಶಿಪ್ ಅಂತ ಏನ್ ಹೇಳ್ತೀವಿ, ರಿಲೇಶನ್ಶಿಪ್ ಪಾರ್ಟ್ನರ್ ಅಲ್ಲಿ ನಾನು ಹೇಳ್ತಾ ಇರೋದು. ಅಂಡ್ ಬಿಸ್ನೆಸ್ ಪಾರ್ಟ್ನರ್ ಅಲ್ಲಾದ್ರೂ ಈ ತರ ಆಗೇ ಆಗತ್ತೆ. ಸೊ ಏನಾಗತ್ತೆ, ಅವರಿಗೆ ಒಂಥರ ಹೊಂದಾಣಿಕೆ ಬರ್ದೇ ಇರೋ ತರ ಆಗತ್ತೆ. ಸೊ ನೀವು ಅದನ್ನು ಕೂಡ ನೋಡ್ಕೊಬೇಕು. ಅಂಡ್ ನೀವೇನೋ ಪಾಸಿಟಿವ್ ಆಗ್ತಾ ಇದ್ದೀರಾ ಅಂದ್ರೆ ನಿಮ್ ಪಾರ್ಟ್ನರ್ಗೆ ಕೂಡ ಪಾಸಿಟಿವ್ ಆಗೋದಕ್ಕೆ ಚಾನ್ಸ್ ನ ಕೊಡಿ, ಅವ್ರಿಗೂ ಕೂಡ ಹೇಳ್ಕೊಡಿ ಅಂತ ಹೇಳ್ತೀನಿ. ಈ ತರ ಮಾಡೋದ್ರಿಂದ ನಾವು ಅದರಿಂದ ಏನು ನೆಗೆಟಿವ್ ವೈಬ್ ಬರೋದನ್ನ ನೆಗೆಟಿವ್ ರಿಸಲ್ಟ್ಸ್ ನ ತಗೊಳ್ಳೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಸ್ಟ್ರೆಸ್ ನ ರೆಡ್ಯೂಸ್ ಮಾಡೋದಕ್ಕೆ, ಬ್ಲಡ್ ಪ್ರೆಷರ್ ನ ರೆಡ್ಯೂಸ್ ಮಾಡೋದಕ್ಕೆ ಅಂಡ್ ಆಂಗ್ಸೈಟಿನ ರೆಡ್ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ ಕರುಂಗಲಿ ಮಾಲಾ ಯೂಸ್ ಆಗತ್ತೆ. ಆದ್ರೆ ಅದ್ರದ್ದೇ ಆಗಿರೋದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು, ವೈಬ್ರೇಷನ್ ಮ್ಯಾಚ್ ಆಗ್ಬೇಕು. ಸೊ ನಾನು ನಿಮ್ಗೆ ಹೇಳಿದೆ ಅಲ್ವಾ, ಇಲ್ಲ ಅಂತ ಅಂದ್ರೆ ನಾವದು ಎನರ್ಜಿ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ ಸಡನ್ ರಿಸಲ್ಟ್ ಸಿಗೋದಿಲ್ಲ. ಸಮ್ ಟೈಮ್ಸ್ ನಾವು ಕೆಲವೊಂದೊಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಫಸ್ಟ್ ನೀವು ಯಾವ್ದನ್ನೇ ಆಗಿರ್ಲಿ, ಯಾವುದೇ ಒಂದು ಕ್ರಿಸ್ಟಲ್ಸ್ ಇರ್ಬೋದು ಅಥವಾ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಮಾಡ್ಬೇಕಾದ್ರೂ ಅಷ್ಟೇ, ಅದ್ರದ್ದು ಯೂಸಸ್ ಅಂಡ್ ಏನ್ ಪ್ರಾಬ್ಲಮ್ ಆಗ್ಬೋದು ಅದರಿಂದ ಅದನ್ನು ತಿಳ್ಕೊಂಡು ಅದನ್ನೆಲ್ಲ ನಾವೇನ್ ಮಾಡ್ತಾ ಹೋಗ್ಬೇಕು, ಒನ್ ಬೈ ಒನ್ ಫಸ್ಟ್ ಅದನ್ನ ಸರಿ ಮಾಡ್ಕೊಂಡು ದೆನ್ ಸ್ಟಾರ್ಟ್ ಮಾಡೋದಿದೆಯಲ್ಲ, ಅದರಿಂದ ನಾವು ಬೇಗ ರಿಸಲ್ಟ್ ಸಿಗತ್ತೆ. ನಿಮ್ಗೆ ಅನ್ಸ್ಬೋದು ಈಗ ಕರುಂಗಲಿ ಮಾಲಾ ಹಾಕೊಂಡ್ರೆ ನಂಗೆ 21 days ಅಲ್ಲಿ ರಿಸಲ್ಟ್ ಸಿಗತ್ತೆ ಅಂತ ಹೇಳಿದ್ರು. ಬಟ್ ನಾನು ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನನಗೆ 21 days ಬೇಕು ಅಂತ. ಬಟ್ 21 days ಅಲ್ಲಿ ರಿಸಲ್ಟ್ ಯಾವಾಗ ಸಿಗತ್ತೆ ಅಂತ ಅಂದ್ರೆ ನೀವೆಲ್ಲದನ್ನು ಸರಿ ಮಾಡ್ಕೊಂಡು ಅದನ್ನ ಹಾಕೊಂಡಿದ್ದಾಗ ಮಾತ್ರನೇ. ಇಲ್ಲ ಅಂತ ಅಂದ್ರೆ 21 days ಅಲ್ಲ, ನೀವು 1008 ದಿನ ಹಾಕೊಂಡ್ರು ರಿಸಲ್ಟ್ ಸಿಗೋದಿಲ್ಲ ಅಥವಾ ನೆಗೆಟಿವ್ ರಿಸಲ್ಟ್ ಸಿಗ್ಬೋದು. ಸೊ ಯಾವ್ದನ್ನೇ ಮಾಡ್ಬೇಕಾದ್ರೆ ಅಥವಾ ಯಾವ್ದನ್ನೇ ಯೂಸ್ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಟೆಕ್ನಿಕ್ ನ ನೀವು ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದಾಗ ಕೂಡ ಅದ್ರ ಬಗ್ಗೆ ತಿಳ್ಕೊಂಬಿಟ್ಟು ಮಾಡಿ ಅಂತ ಹೇಳ್ತೀನಿ. ನಾನಿದು ಕರುಂಗಲಿ ಮಾಲಾ ಬಗ್ಗೆ ನಿಮ್ಗೆ ಇಷ್ಟೇನೆ ಹೇಳ್ತಾ ಇರೋದು. ಇನ್ನಾದ್ರೂ ಯೂಸ್ಫುಲ್ನೆಸ್ ಏನಿದೆ, ಸ್ಪಿರಿಚುವಲ್ ಇರ್ಬೋದು, ಬೇರೆ ರೀತಿ ಇರ್ಬೋದು, ಅಂಡ್ ಅದರಿಂದ ಏನೇನ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ, ಸಿದ್ಧಕಲಾ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ತೆ.